ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾವಿನಕಾಯಿಯ ತಂಬುಳಿ ಅಥವಾ ಮಾವಿನಕಾಯಿಯ ರಸಮ್ ಯಾವ ರೀತಿಯಾಗಿ ಮಾಡುವುದು ಎನ್ನುವುದನ್ನು ತಿಳಿಯೋಣ. ಮೊದಲು ನಾವು ಒಂದು ಮಿಕ್ಸಿ ಜಾರಿಗೆ ಸಿಪ್ಪೆ ತೆಗೆದು ಕತ್ತರಿಸಿಟ್ಟಿರುವಂಥ ಒಂದು ಬೌಲ್ನಷ್ಟು ಮಾವಿನಕಾಯಿಯನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳೋಣ. ಅದೇ ಬೌಲ್ ಅಳತೆಯಷ್ಟು ತುರಿದಿಟ್ಟಿರುವಂಥ ಒಣ ಕೊಬ್ಬರಿಯನ್ನು ಸಹ ನಾವು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳೋಣ. ಮತ್ತು ಅದಕ್ಕೆ 1-2-3 ಹಸಿಮೆಣಸಿಕಾಯಿಯನ್ನು ಸಹ ನಾವು ಹಾಕ್ಕೊಳ್ಳೋಣ. ಒಳ್ಳೆ ಟೇಸ್ಟ್ ಇರುತ್ತೆ ಹಸಿಮೆಣಸಿಕಾಯಿ. ಮತ್ತು ನಾವು ಕೊತ್ತಂಬರಿ ಸೊಪ್ಪು ಕತ್ತರಿಸಿಟ್ಟಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಕ್ಲೀನಾಗಿ ತೊಳೆದಿಟ್ಟಿರುವಂಥ ಕರಿಬೇವು ಸೊಪ್ಪನ್ನು ಸಹ ಎಲ್ಲನೂ ಸಹ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿ, ಮತ್ತು ನಾವು ಸಿಪ್ಪೆ ತೆಗೆದು ಬಿಡಿಸಿಟ್ಟಿರುವಂತಹ ಒಂದು 7-8 ಬೆಳ್ಳುಳ್ಳಿನ ಸಹ ನಾವು ಇದಕ್ಕೆ ಆ್ಯಡ್ ಮಾಡೋಣ. ಮತ್ತು ನಾವು 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸಹ ನಾವು ಇದಕ್ಕೆ ಸೇರಿಸಿಕೊಳ್ಳೋಣ. ಮತ್ತು ನಾವು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಬೆಲ್ಲವನ್ನು ಸಹ ಸೇರಿಸಿಕೊಳ್ಳೋಣ. ಮತ್ತು ನಾವು 1 ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಎಲ್ಲವನ್ನು ಸಹ ಇದಕ್ಕೆ ಹಾಕ್ಕೊಳ್ಳೋಣ. ಎಲ್ಲ ಹಾಕಿ ಸ್ವಲ್ಪ ಒಂದು ಲೆಡ್ ಬಾಕ್ಸ್ ಮುಚ್ಚಿ ಮಿಕ್ಸಿ ಚೆನ್ನಾಗಿ ಸಣ್ಣಗೆ ರುಬ್ಬಿಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ಮೇಲೆ ಈ ರೀತಿ ಚೆನ್ನಾಗಿ ಸಣ್ಣಗೆ ಬರಬೇಕು. ಅಂದರೆ ನಮಗೆ ತಂಬುಳಿ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಈ ರೀತಿಯಾಗಿ ಏನು ಸಹ ಉಳಿದಿರ್ಬೋದು, ಈ ರೀತಿಯಾಗಿ ನುಣ್ಣಗೆ ಆಗಿರೋದನ್ನು ನಾವು ಒಂದು ಬೇರೆ ಪಾತ್ರೆಗೆ ತೆಗೆದು ಹಾಕ್ಕೋಬೇಕು. ಮತ್ತು ನಾವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆಂಟಾಗಿ ನೀರನ್ನು ಹಾಕ್ಕೊಂಡು ಎಲ್ಲವನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತೀರಾ ಗಟ್ಟಿ ಇದ್ದರೆ ನಮಗೆ ತಂಬುಳಿ ಒಳ್ಳೆ ಟೇಸ್ಟ್ ಆಗೋದಿಲ್ಲ. ಮತ್ತು ತುಂಬ ತೀರಾ ನೀರನ್ನು ಮಾಡಬಾರ್ದು. ನಮಗೆ ಅದಕ್ಕೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಹದಕ್ಕೆ ಆಗುವಷ್ಟು ನಾವು ನೀರನ್ನು ಮಿಕ್ಸ್ ಮಾಡಿಕೊಂಡು ಎಲ್ಲ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ. ಇದು ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ. ಇದಕ್ಕೆ ನಾವು ಇನ್ನೊಂದು ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡಿಕೊಂಡು ಎಲ್ಲವನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು ಪ್ಯಾನಲ್ಲಿ ನಾವು ಒಗ್ಗರಣೆಗೆ ಕಾಯಿಸಲಿಕ್ಕೆ ಎಣ್ಣೆಯನ್ನು ಹಾಕಿಟ್ಟು ಅದಕ್ಕೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಮತ್ತು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಎಲ್ಲವನ್ನು ಕರಿಬೇವಿನೆಲ್ಲವನ್ನು ಸಹ ಒಗ್ಗರಣೆ ಹಾಕಿ ನಾವು ರೆಡಿ ಮಾಡಿರೋ ತಂಬುಳಿಗೆ ಈ ಒಗ್ಗರಣೆಯನ್ನು ಮಿಕ್ಸ್ ಮಾಡಬೇಕು. ನಂತರ ಇದು ಎಲ್ಲ ಕಡೆ ಮಿಕ್ಸ್ ಆದಮೇಲೆ ಒಳ್ಳೆಯ ರುಚಿ ಮತ್ತು ಟೇಸ್ಟನ್ನು ಕೊಡುತ್ತೆ. ಈ ಥರ ರುಚಿಕರವಾದ ತಂಬುಳಿಯನ್ನು ತಯಾರು ಮಾಡಬೇಕು. ಈ ತಂಬುಳಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.